ದೇವಸ್ಥಾನಗಳಲ್ಲಿ ಅರ್ಚಕರಿರೋದು ಸಾಮಾನ್ಯ. ಆದರೆ ಈ ಜಿಲ್ಲೆಯಲ್ಲೊಂದು ಅರ್ಚಕರಿಲ್ಲದ ದೇಗುಲವಿದೆ. ಭಕ್ತರು ನೇರವಾಗಿ ಗರ್ಭಗುಡಿಗೆ ಪ್ರವೇಶ ಮಾಡಿ ದೇವರ ಮೂರ್ತಿಯನ್ನ ಸ್ಪರ್ಶಿಸಿ ಪೂಜಿಸುತ್ತಾರೆ. ಯಾವುದು ಆ ದೇಗುಲ, ಯಾವ ಊರಲ್ಲಿ ಇದೆ, ನೀವೇ ನೋಡಿ. ಗಾನ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ. ದೇಶಾದ್ಯಂತ ಗಣೇಶ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಭಕ್ತರು ದೇಗುಲಕ್ಕೆ ತೆರಳಿ ಪೂಜೆ, ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕೊಳದ ಗಣಪ ದೇವಸ್ಥಾನವಿದ್ದು, ಈ ದೇವಸ್ಥಾನವು ದಿನದ 24 ಗಂಟೆಯೂ ತೆರೆದಿರುತ್ತೆ. ಮೈಸೂರು ಮಹಾರಾಜರಾಗಿದ್ದ ಖಂಡೀರವ ನರಸರಾಜ ಒಡೆಯರ್ 1638ರಲ್ಲಿ ದೊಡ್ಡ ಅರಸನ ಕೊಳ ನಿರ್ಮಿಸಿದ್ರಂತೆ. ಈ ವೇಳೆ ಈ ಗಣಪತಿಯ ಮೂರ್ತಿ ಸಿಕ್ತಂತೆ. ಅಂದಿನಿಂದ ಪೂಜೆ ಸಲ್ಲಿಸಲಾಗ್ತಿದೆ. ಆದ್ರೆ ಯಾವುದೇ ಅರ್ಚಕರಿಲ್ಲ. ಭಕ್ತರು ನೇರವಾಗಿ ಗರ್ಭಗುಡಿಗೆ ಪ್ರವೇಶ ಮಾಡಿ ಪೂಜಿಸುತ್ತಾರೆ. ಆ ಸ್ಪರ್ಶ ಮಾಡಿ ಆ ಗಣಪತಿಯನ್ನ ಹಲವಾರು ವಿಧಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗುವ ಒಂದು ವ್ಯವಸ್ಥೆ ಇಲ್ಲಿದೆ. ಚಾಮರಾಜನಗರದ ಹಲವಾರು ಸಾವಿರಾರು ಜನ ಭಕ್ತರು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಬಂದು ದರ್ಶನ ಮಾಡ್ತಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅಂಗಡಿ ಬೀದಿ ಎಲ್ಲ ವರ್ತಕರು ತಮ್ಮ ಅಂಗಡಿ ವ್ಯಾಪಾರವನ್ನು ಆರಂಭಿಸುವ ಮೊದಲು ಇಲ್ಲಿ ಬಂದು ಅಂಗಡಿಯ ಬೀಗದ ಕೈನ ಇಟ್ಟು ಗಣಪತಿ ಅನುಗ್ರಹ ಪಡೆದು ಹೋಗೋದು ಇಲ್ಲೊಂದು ವಾಡಿಕೆ ಇದು. ಇನ್ನು ಇದಕ್ಕೆ ಸ್ಪರ್ಶ ಗಣಪತಿ ಅಂತಾನೂ ಕರೀತಾರೆ. ಗಣಪತಿಯನ್ನ ಸ್ಪರ್ಶಿಸಿ ಹರಕೆ ಹೊತ್ತರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಈ ಕೊಳದ ಗಣಪನೆಂದರೆ ಭಕ್ತರಿಗೆ ಅಚ್ಚುಮೆಚ್ಚು. ರಾಜಕಾರಣಿಗಳು, ವರ್ತಕರು ದೇವರ ದರ್ಶನ ಮಾಡ್ತಾರೆ. ಗಣಪನ ಪಾದದ ಬಳಿ ಅಂಗಡಿ ಬೀಗ ಇಟ್ಟು ಪೂಜೆ ಸಲ್ಲಿಸುವುದು ಇಲ್ಲಿನ ಮತ್ತೊಂದು ವಿಶೇಷ. ಯಾವುದೇ ಕೆಲಸ ಕಾರ್ಯಗಳಿಗೂ ಮೊದಲು ಕೊಳದ ಗಣಪತಿ ದರ್ಶನ ಮಾಡಿದ್ರೆ ಯಶಸ್ಸು ಬುತ್ತಿಯಂತೆ. ನಾವೇ ಗಣಪತಿ ಮುಟ್ಟಿ ಕೈ ಮುಗಿದು ಪೂಜೆ ಮಾಡ್ಬೋದು. ಇಲ್ಲಿ ಇಷ್ಟಾರ್ಥ ಸಿದ್ಧಿಗಳೆಲ್ಲ ಪ್ರಾಪ್ತಿಯಾಗಿದೆ. ನಾವೇನು ಅನ್ಕೋತೀವಿ ಮನಸ್ಸಲ್ಲೇ ಅದಾಗುತ್ತೆ. ಎಲ್ಲ ಇಲ್ಲಿ ಒಳ್ಳೇದಾಗುತ್ತೆ ಸರ್. 30 ವರ್ಷದಿಂದನೂ ಬರ್ತಾಯಿದ್ದೀನಿ. 30 ವರ್ಷದಿಂದ ಸಂಕಷ್ಟ ಮಾಡ್ತಾಯಿದ್ದೀವಿ. ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಒಳ್ಳೆ ಬೇರೆ ಕಡೆ ದೇವಸ್ಥಾನಗಳಲ್ಲೆಲ್ಲ ಒಳಗಡೆ ದೇವ್ರನ್ನ ಗಣಪತಿನ ಮುಟ್ಟಂಗಿಲ್ಲ. ದಿನದ 24 ಗಂಟೆಯೂ ತೆರೆದಿರುವ ಈ ದೇಗುಲಕ್ಕೆ ಜಾತಿ ಭೇದವಿಲ್ಲದೆ ಭಕ್ತರ ದಂಡೆ ಹರಿದು ಬರುತ್ತದೆ. ವಿಶೇಷ ದಿನಗಳಲ್ಲಂತೂ ಕೊಳದ ಗಣಪನ ದರ್ಶನಕ್ಕೆ ಭಕ್ತರು ಮುಗಿಬೀಳ್ತಾರೆ. ಗಣಪತಿ ಮೂರ್ತಿಯನ್ನ ಸ್ಪರ್ಶಿಸಿ ಭಕ್ತಿಯಿಂದ ಸಮರ್ಪಿಸುತ್ತಾರೆ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.